ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಆಲ್ರೆಡಿ ನಾವು 9th ಇಂಗ್ಲೀಷ್ನಲ್ಲಿ ನಿಮಗೆ ಲೆಟರ್ಗಳನ್ನು ಹಾಕಿದ್ದೀನಿ, ಎಸ್ಸೆಗಳನ್ನು ಹಾಕಿದ್ದೀನಿ, ಒಂದು ಬೋರ್ಡ್ನ ಕ್ವಶನ್ ಪೇಪರ್ನ ಹಾಕಿದ್ದೆ. ಇವಾಗ ಇನ್ನೊಂದು ನಾನು ಪ್ರಾಕ್ಟೀಸ್ ಪೇಪರ್ ಹಾಕ್ತಾ ಇದ್ದೀನಿ. ಇದಲ್ಲದೆ ಇನ್ನೂ ಒಂದು ಕ್ವಶನ್ ಪೇಪರ್ ಬರ್ತದೆ, ಅದನ್ನು ಸಹಿತ ತಾವೆಲ್ಲರೂ ಕೂಡ ತಪ್ಪದೆ ನೋಡಬೇಕು ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಫ್ರೆಂಡ್ಸ್. ಹಾಗಾದರೆ ನೋಡೋಣ ಈ ಒಂದು ಪ್ರಶ್ನೆ ಪತ್ರಿಕೆ. ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ, ಪ್ರಶ್ನೆಗಳು ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆ ತುಂಬಾ ಇದ್ದಾವೆ. ಎಸ್, ಸೊ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೀಲೇಬಾರ್ದು. ಸೊ ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಅದ ಅಂತ ಕೇಳಿದ್ರು, ಫಾರ್ ದ ಲಾಸ್ಟ್ ಟೈಮ್ ಐ ಬೆಗ್ ಯು ಟು ಆನ್ಸರ್ ಮೈ ಕ್ವಶನ್ಸ್ ವೈಸ್ ಮ್ಯಾನ್ ಅಂತ ಇದೆ. ಇದರಲ್ಲಿ ರಿಕ್ವೆಸ್ಟಿಂಗ್ ಅಂತ ಇದೆ ನೋಡಿ. ಸೊ ರಿಕ್ವೆಸ್ಟಿಂಗ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಓಕೆನಾ. ಮೂವ್ ಟು ಸೆಕೆಂಡ್ ಒನ್. ಚೂಸ್ ದ ಕರೆಕ್ಟ್ ಕ್ವಶನ್ ಟ್ಯಾಗ್ ಕೇಳಿದ್ದಾರೆ. ಯಕ್ಷ ವಾಸ್ ಪ್ಲೀಸ್ಡ್ ವಿತ್ ಯುಧಿಷ್ಠರಾಸ್ ಇಂಪಾರ್ಶಿಲಿಟಿ ಅಂತ ಕೇಳಿದ್ದಾರೆ. ಸೊ ಇದು ಪಾಸಿಟಿವ್ದಾಗದ. ಸೊ ಏನಾಗ್ತದಪ್ಪ ಅಂದ್ರೆ ವಜಂಟ್ ಹಿ ಅಂತಕ್ಕಂಥದ್ದು ಆಗ್ತದ. ಆಪ್ಷನ್ ಸಿ ಇಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಕ್ವಶನ್ಸ್ಗಳನ್ನು, ನಿಮಗೆ ಗೊತ್ತಾಗ್ತದೆ. ನೆಕ್ಸ್ಟ್, ರೀಡ್ ಆ್ಯಂಡ್ ಚೂಸ್ ದ ಇನ್ಫಿನಿಟ್ ಅಂತ ಕೇಳಿದ್ದಾರೆ. ನೆನಪಿರಲಿ, ಇನ್ಫಿನಿಟ್ ಅಂದರೆ ಟೂ ಜೊತೆಗೆ ವರ್ಬ್ ಫಾರ್ಮ್ ಇರಬೇಕು. ಸೊ ಟೂ ಜೊತೆಗೆ ವರ್ಬ್ ಫಾರ್ಮ್ ಇದದ, ಟು ಗೋ. ಸೊ ಇದು ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಇನ್ನು ಈಫ್ ಕ್ಲಾಸ್ ಇದೆ. ಇದು ಇಫ್ ಯು ಹ್ಯಾಡ್ ಟೋಲ್ಡ್ ಅರ್ಲಿಯರ್ ಐ ಡ್ಯಾಶ್ ಜಾಯಿನ್ಡ್ ಯು ಅಂತ ಇದೆ. ಸೊ ಇದು ಉಡ್ಯಾವ್ ಆಗ್ತದೆ. ಆಲ್ಮೋಸ್ಟ್ ಎಲ್ಲ ಉಡ್ಯಾವ್ನೇ ನಿಮ್ಗೆ ಏನು ಮಾಡಿರ್ತಾರೆ, ಕೇಳಿರ್ತಾರೆ. ಇನ್ನು ಆರ್ಟಿಕಲ್ಗಳನ್ನು ತುಂಬಬೇಕು. ಹಿ ಹ್ಯಾಡ್ ಡ್ಯಾಶ್ ಅಂಬಿಷನ್ ಟು ಡೆವಲಪ್ ಹೀಸ್ ನೇಷನ್ ಅಂತ ಕೇಳಿದ್ದಾರೆ. ಸೊ ಅಲ್ಲಿ ಯಾವ ಆರ್ಟಿಕಲ್ ಆಗ್ತದಪ್ಪ ಅಂತಂದ್ರೆ 5ನೇ ಉತ್ತರ ಆ್ಯನ್ ಅಂತಕ್ಕಂಥದ್ದು ಬರ್ತದೆ. ಇಟ್ ಮೀನ್ಸ್ ಹಿ ಹ್ಯಾಡ್ ಆ್ಯನ್ ಅಂಬಿಷನ್ ಟು ಡೆವಲಪ್ ಹೀಸ್ ನೇಷನ್. ಇನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ಕರೆಕ್ಟ್ ಪ್ರಿಪೋಸಿಷನ್ ಅಂತ ಕೇಳಿದ್ದಾರೆ. ಕುಮಾರ್ ಈಸ್ ವೆರಿ ವೀಕ್ ಡ್ಯಾಶ್ ಸೈನ್ಸ್ ಅಂತ ಕೇಳಿದ್ದಾರೆ. ಇನ್ ಅಂತ ಬರ್ತದೆ. ವೆರಿ ವೀಕ್ ಇನ್ ಸೈನ್ಸ್ ಅಂತಲ್ಲಿ ಪ್ರಿಪೋಸಿಷನ್ ಅಲ್ಲಿ ಇನ್ ಬರಬೇಕು. ಇನ್ನು ಲಿಂಕರ್ ತುಂಬ ಕೇಳಿದ್ದಾರೆ. ಆಫ್ಟರ್ ಅ ಲಾಂಗ್ ಸರ್ಚ್ ದ ಟೂರಿಸ್ಟ್ ಫೌಂಡ್ ಅ ಹೋಟೆಲ್ ಡ್ಯಾಶ್ ಇಟ್ ವಾಸ್ ಕ್ಲೋಸ್ಡ್ ಅಂತ ಇದೆ. ಸೊ 7th ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಬಟ್ ಅಂತ ಅಲ್ಲಿ ತುಂಬಬೇಕು. ಅಂದ್ರೆ ಏನಿದ್ರ ಅರ್ಥ ಅಂದ್ರೆ ಆಫ್ಟರ್ ಅ ಲಾಂಗ್ ಸರ್ಚ್ ದ ಟೂರಿಸ್ಟ್ ಫೌಂಡ್ ಅ ಹೋಟೆಲ್ ಬಟ್ ಇಟ್ ವಾಸ್ ಕ್ಲೋಸ್ಡ್ ಅಂತ ಹೇಳ್ತೀವಿ. ಇನ್ನು ರೈಟ್ ಕರೆಕ್ಟ್ ವರ್ಬ್ ಫಾರ್ಮ್ ಇದೆ. ಇಲ್ಲಿ ಸಿಂಗ್ ಇದೆ. ರವಿ ಡ್ಯಾಶ್ ಸಿಂಗ್ ಅ ಸಾಂಗ್ ಎಸ್ಟರ್ಡೇ ಅಂತ ಇದೆ. ಸಿಂಗ್ ಏನಾಗ್ತದಪ್ಪ ಅಂದ್ರೆ ಸ್ಯಾಂಗ್ ಆಗ್ತದ. ಸ್ಯಾಂಗ್ ಇಸ್ ದ ಕರೆಕ್ಟ್ ಫಾರ್ಮ್. ನೆಕ್ಸ್ಟ್ ಒನ್, ಫ್ರೇಮ್ ಅ ಕ್ವಶನ್ ಟ್ಯಾಗ್ ಟು ಗೆಟ್ ದ ಅಂಡರ್ಲೈನ್ ವರ್ಡ್ ಈಸ್ ಆನ್ ಆನ್ಸರ್ ಕೇಳಿದ್ದಾರೆ. ಕನ್ನಡ ಇದೆ. ಇದು ಏನಾಗಬೇಕು ಅಂದ್ರೆ WH ಕ್ವಶನ್ ಅಲ್ಲಿ ಬರುವಾಗೆ ಫ್ರೇಮ್ ಮಾಡಬೇಕು. ಸೊ ಕರೆಕ್ಟ್ ಆನ್ಸರ್ ಏನಾಗ್ತದೆ, ವಿಚ್ ಇಸ್ ದ ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ಕರ್ನಾಟಕ ಇಸ್ ದಿ ರೈಟ್ ಆನ್ಸರ್. ಇನ್ನು ಕೊಲೆಕೆಟಿವ್ ಕೇಳಿದ್ದಾರೆ. ಪೇಸ್ ಅದ. ಈ ಕಡೆ ಚೇಂಜಸ್, ಚಾಲೆಂಜಸ್, ಫ್ರೆಂಡ್ಸ್, ಪೀಪಲ್ ಅದ. ಸೊ ಪೇಸ್ ಏನಾಗ್ತದ, ಚಾಲೆಂಜಸ್ ಆಗ್ತದ. ಸೊ ಚಾಲೆಂಜಸ್ ಇಸ್ ದ ರೈಟ್ ಒನ್. ಇನ್ನು ಅಡ್ವರ್ಬ್ಗಳನ್ನು ಮಾಡಬೇಕು. ಇಲ್ಲಿ ಬ್ಯೂಟಿ ಅದ. ಕರೆಕ್ಟ್ ವರ್ಡ್ ಫಾರ್ಮ್ ಅನ್ನು ಬರಬೇಕು. ಕಪಿಲಾಸ್ ನೈಬರ್ ಹ್ಯಾಡ್ ಅ ಡ್ಯಾಶ್ ಗಾರ್ಡನ್ ಅಂತ ಇದೆ. ಸೊ ಬ್ಯೂಟಿ ಅಂದ್ರೆ ಏನಾಗ್ತದಪ್ಪ ಅಂದ್ರೆ ಬ್ಯೂಟಿಫುಲ್ ಗಾರ್ಡನ್ ಅಂತ ಬರ್ತದೆ. ಬ್ಯೂಟಿಫುಲ್ ಗಾರ್ಡನ್ ಇಸ್ ದಿ ರೈಟ್ ಒನ್. ಇನ್ನು 1 ಸಿಲೆಬಲ್ ವರ್ಡನ್ನು ಕೇಳಿದ್ದಾರೆ. ಕ್ಯಾಂಟೀನ್, ಕೀಪ್, ಮೊಬೈಲ್, ಇಮೋಷನ್. ಸೊ ಇಲ್ಲಿ 1 ಸಿಲೆಬಲ್ ವರ್ಡ್ ಏನಾಗ್ತದಪ್ಪ ಅಂತಂದ್ರೆ ಎಸ್, ಕೀಪ್ ಅಂತಕ್ಕಂಥದ್ದು 1 ಸಿಲೆಬಲ್ ವರ್ಡು ಬರ್ತದೆ. ಇನ್ನು ಪ್ಯಾಸಿವ್ ಎಸ್ಗೆ ಚೇಂಜ್ ಮಾಡ್ರಿ. ಎಸ್, ನಕುಲ ಕ್ಲೈಂಬ್ಡ್ ದ ಟ್ರೀ ಅಂತ ಇದೆ. ಏನಾಗ್ತದೆ, ದ ಟ್ರೀ ವಾಸ್ ಕ್ಲೈಂಬ್ಡ್ ಬೈ ನಕುಲ ಅನ್ನೋದು ಉತ್ತರ. ಇವೆಲ್ಲ ಗ್ರಾಮರ್ ಸೆಕ್ಷನ್ ಫ್ರೆಂಡ್ಸ್. ಇನ್ನು ಚೂಸ್ ದ ಕರೆಕ್ಟ್ ಹೋಮೋಫೋನ್ ಕೇಳಿದ್ದಾರೆ. ಪ್ಲೀಸ್ ಡ್ಯಾಶ್ ಫಾರ್ ಫ್ಯೂ ಮಿನಿಟ್ಸ್ ಅಂತಿದೆ. ವೇಟ್ WAIT. ಸೊ WAIT ವೇಟ್ ಅಂತಕ್ಕಂಥದ್ದನ್ನು ರೈಟ್ ಡೌನ್ ಮಾಡಬೇಕು. ಇನ್ನು ಚೇಂಜ್ ಇಂಟು ಸೂಪರ್ಲೇಟಿವ್ ಡಿಗ್ರಿ. ನೋ ಅದರ್ ಅನಿಮಲ್ ಈಸ್ ಆ್ಯಸ್ ಬಿಗ್ ಆ್ಯಸ್ ಎಲಿಫೆಂಟ್ ಅಂತ ಇದೆ. ಇದು ಸೂಪರ್ಲೇಟಿವ್ಗೆ ಹೋದಾಗ ಏನಾಗ್ತದಪ್ಪ ಅಂದರೆ ಎಲಿಫೆಂಟ್ ಈಸ್ ದ ಬಿಗ್ಗೆಸ್ಟ್ ಅನಿಮಲ್ ಅಂತ ಬರಬೇಕು. ನೆಕ್ಸ್ಟ್, ಎಸ್, ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಕೇಳಿದ್ದಾರೆ. ಹ್ಯಾಪಿನೆಸ್ ಈಸ್ ನಾಟ್ ಇನ್ ದ ವೆಲ್ತ್ ಅಂತ ಕೇಳಿದ್ದಾರೆ. ಹ್ಯಾಪಿನೆಸ್ ಅದ. ಸೊ ಹ್ಯಾಪಿನೆಸ್ ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂದ್ರೆ ನೌನ್ ಫಾರ್ಮ್ ಬರ್ತದೆ. ಇಷ್ಟು ಗ್ರಾಮರ್ ಕ್ವಶನ್ ಇತ್ತು. ನಿಮಗೆ ಇಂಪಾರ್ಟೆಂಟ್ ಅನ್ನಿಸ್ತದೆ, ಸ್ವಲ್ಪ ರಿಪೀಟು ಕೂಡ ಆಗ್ತದೆ. ಎಸ್. ಇನ್ನು ಎರರ್ಗಳನ್ನು ನೋಡಿ. ಬುಲ್ಲಕ್ ಸೆಲ್ ಬೈ ಎಲ್ಗು ಆ್ಯಂಡ್ ಡೈಡ್ ವಿದಿನ್ ಎನ್ ಮಂತ್ ಕೇಳಿದ್ದಾರೆ. ಆರ್ಟಿಕಲ್ ಮಿಸ್ಟೇಕ್ ಮಾಡಿದ್ದಾರೆ. ಯಾವ ಆರ್ಟಿಕಲ್ ಅನ್ನು ಮಾಡಿದ್ದಾರೆ ಅಂತಂತ ಬರೀಬೇಕು. ಇಲ್ಲಿ ಆ್ಯನ್ ಬದಲಾಗಿ ಎ ಅಂತ ತುಂಬಬೇಕು. ಇಲ್ಲಿ ಆ್ಯನ್ ಮೌತ್ ಅಂತಿದೆಯಲ್ಲ, ಅ ಮಂತ್ ಅಂತಕ್ಕಂಥದ್ದು ತುಂಬಬೇಕು. ಅ ಮಂತ್. ಇನ್ನು ವರ್ಬಲ್ ಮಿಸ್ಟೇಕ್ ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಅಲ್ಲಿ ವರ್ಬಲ್ ಮಿಸ್ಟೇಕ್ ಏನಾಗದಪ್ಪ ಅಂದ್ರೆ ಸೆಲ್ ಅದ. ಸೆಲ್ ಆಗಬಾರ್ದು, ಸೋಲ್ಡ್ ಅಂತ ಆಗಬೇಕು. ಓಕೆ, ಈ ಥರ ನಿಮಗೆ ಆಲ್ಮೋಸ್ಟ್ ಅಲ್ಲಿ ನೌನು, ಗ್ರಾಮರು, ಓಕೆ, ಟೆನ್ಸ್ ಫಾರ್ಮ, ಆಮೇಲೆ ಕ್ಯಾಪಿಟಲ್ ಲೆಟರ್ಸ್ ಇವಾಗ ಏನು ಮಾಡ್ತಾರಪ್ಪ ಅಂದರೆ ಎಕ್ಸಾಮ್ಗೆ ಕೇಳ್ತಾರೆ. ಅದನ್ನು ನೀವು ಚೆನ್ನಾಗಿ ಏನು ಮಾಡಿ ಫ್ರೆಂಡ್ಸ್ ಅಂದರೆ ನೋಡ್ಕೊಂಡು ಹೋಗಿ. ಇನ್ನು 2 ಮಾರ್ಕರ್ ಕ್ವಶನ್ಸ್ಗೆ ಬರ್ತೀನಿ. ವಾಟ್ ವೇರ್ ದ 3 ಕ್ವಶನ್ಸ್ ಆಫ್ ದ ಕಿಂಗ್ ಅಂತ ಕೇಳಿದ್ದಾರೆ. ಸೊ ನಿಮಗೆ ಬರಬೇಕು. ಸೊ ಫಸ್ಟ್ ಒನ್, ವಾಟ್ ಈಸ್ ದ ರೈಟ್ ಟೈಮ್ ಟು ಬಿಗಿನ್ ಸಮಥಿಂಗ್. ಎರಡನೇದು, ಹೂ ಶುಡ್ ದ ಕಿಂಗ್ ಕನ್ಸಿಡರ್ ದ ಮೋಸ್ಟ್ ಇಂಪಾರ್ಟೆಂಟ್. ಥರ್ಡ್ ಒನ್, ವಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಅ ಕಿಂಗ್ ಟು ಡೂ ಅಂತಕ್ಕದ್ದನ್ನು 3 ಕ್ವಶನ್ಸ್ ಇದಾವೆ. ನೆಕ್ಸ್ಟ್ ಒನ್, ಹೌ ಡು ಯು ಥಿಂಕ್ ಡಾಕ್ಟರ್ಸ್ ಕ್ಯಾನ್ ಇಂಪ್ರೂವ್ ದೇರ್ ಇಮೇಜ್ ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಈಸ್, if doctors want to improve their image or jobs, they should talk nicely to their patients. They should think that talking nicely and reassuringly
ಆ್ಯಂಡ್ ಅ ಸ್ಮೈಲ್ ಕ್ಯಾನ್ ಗೋ ಅ ಲಾಂಗ್ ವೇ ಇನ್ ಮೇಕಿಂಗ್ ದ ಪೇಷಂಟ್ಸ್ ಫೀಲ್ ಬೆಟರ್ ಅಂತಕ್ಕದ್ದನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ ಕೊಟ್ಟಿದ್ರು, ವಾಟ್ ಡಿಡ್ ಭಗತ್ ಸಿಂಗ್ ಆ್ಯಂಡ್ ಹೀಸ್ ಅಸೋಸಿಯೇಟ್ ವಾಂಟ್ ಟು ಕಿಲ್ ಇನ್ ರಿವೆಂಜ್ ಫಾರ್ ಲಾಲಾ ಲಜಪತ್ ರಾಯ್ಸ್ ಡೆತ್, ವಾಟ್ ಡಿಡ್ ದೇ ಡೂ ಅಂತ ಕೇಳಿದರು. ಸೊ ಆನ್ಸರ್ ಏನಪ್ಪ ಅಂದರೆ, ಭಗತ್ ಸಿಂಗ್ ಡಿಟರ್ಮೆಂಟ್ ಟು ಅವೇಂಜ್ ಲಾಲಾ ಲಜಪತ್ ರಾಯ್ಸ್ ಡೆತ್ ಬೈ ದ ಶೂಟಿಂಗ್ ದ ಬ್ರಿಟಿಷ್ ಆಫೀಸಿಯಲ್ ರೆಸ್ಪಾನ್ಸಿಬಲ್ ಫಾರ್ ದ ಕಿಲ್ಲಿಂಗ್, ಡೆಪ್ಟಿ ಇನ್ಸ್ಪೆಕ್ಟರ್ ಜನರಲ್ ಸ್ಕಾಟ್. ದೇ ಮಿಸ್ಟೇಕನ್ಲಿ ಕಿಲ್ಡ್ ಅಸಿಸ್ಟೆಂಟ್ ಸೂಪ್ರಿಡೆಂಟ್ ಸೌಂಡರ್ಸ್ ಇನ್ಸ್ಟೆಡ್ ಆಫ್ ಡೆಪ್ಟಿ ಇನ್ಸ್ಪೆಕ್ಟರ್ ಜನರಲ್ ಸ್ಕಾಟ್ ಅಂತ ಇದೆ. ಓಕೆನಾ. ನೆಕ್ಸ್ಟ್ ಒನ್, ವಾಟ್ ಅಕಾರ್ಡಿಂಗ್ ಡಾಕ್ಟರ್ ಕಲಾಮ ಈಸ್ ಇಂಪಾರ್ಟೆಂಟ್ ಇನ್ ಲೈಫ್ ಟು ಬಿಕಮ್ ಅ ವಿನರ್. ಎಸ್, ಆನ್ಸರ್ ಈಸ್ ಅಕಾರ್ಡಿಂಗ್ ಟು ಕಲಾಮ ಕ್ರಿಯೇಟಿವ್ ಪ್ರೊಸೆಸ್ ಆರ್ ದ ಪವರ್ ಆಫ್ ಇಮ್ಯಾಜಿನೇಷನ್ ಈಸ್ ಇಂಪಾರ್ಟೆಂಟ್ ಇನ್ ಲೈಫ್ ಟು ಬಿಕಮ್ ಅ ವಿನರ್ ಅಂತ ಬರೆದ್ರೆ ಸಾಕು. ಇನ್ನು ವಾಟ್ ಕೈಂಡ್ ಆಫ್ ಜಸ್ಟಿಸ್ ಈಸ್ ಡೆಡ್ ಅಕಾರ್ಡಿಂಗ್ ಟು ದ ಪೋಯೆಟ್ ಅಂತ ಕೇಳಿದ್ದಾರೆ. ಇದು ಇಂಪಾರ್ಟೆಂಟ್ ಇತ್ತು. ಜಸ್ಟಿಸ್ ವಿತ್ ನೋ ಹರ್ಟ್ ಫಾರ್ ಟ್ರೂತ್ ಆ್ಯಂಡ್ ಜಸ್ಟಿಸ್ ವಿತ್ ನೋ ಡ್ಯಾಶ್ ಫಾರ್ ದ ರೈಟ್ ಕಾಸ್ ಈಸ್ ಜಸ್ಟಿಸ್ ಡೆಡ್. ಟ್ರೂತ್ ಆ್ಯಂಡ್ ರೈಟ್ ಕಾಸ್ ಶುಡ್ ಆಲ್ವೇಸ್ ವಿನ್, ಅದರ್ವೈಸ್ ದೇ ಆರ್ ಡೆಡ್ ಅಂತಕ್ಕಂಥದ್ದು ಆನ್ಸರ್. ನೆಕ್ಸ್ಟ್ ಒನ್, ವೈ ಡಿಡ್ ಅರುಣ ಅಸಫ್ ಅಲಿ ಪ್ರೊಸಿಕ್ಯೂಟೆಡ್ ಇನ್ ಡೆಲ್ಲಿ ಅಂತ ಕೇಳಿದ್ದಾರೆ. 23ನೇ ಪ್ರಶ್ನೆ ಉತ್ತರ. ಸೊ ಅರುಣ ವಾಸ್ ಪ್ರೊಸಿಕ್ಯೂಟೆಡ್ ಇನ್ ಡೆಲ್ಲಿ ಆನ್ ಹರ್ ರೆಫ್ಯೂಸಲ್ ಟು ಫರ್ನಿಶ್ ಸೆಕ್ಯೂರಿಟಿ ಫಾರ್ ಅ ಗುಡ್ ಬಿಹೇವಿಯರ್ and she was sentenced for 1 year imprisonment. In what did the simple woman say to the king ಅಂತ ಕೇಳಿದ್ದಾರೆ. ಸೊ ವೆರಿ ಈಸಿ ಇತ್ತು. ಅಲ್ಲಿ ಏನಿತ್ತಪ್ಪ ಅಂದರೆ, she said, your majesty, you are suffering from a rare and strange disease, so rare and strange that no name exists for it ಅಂತಕ್ಕದ್ದನ್ನು ಆನ್ಸರಲ್ಲಿ ನೀವು ಕೊಡಬೇಕು. ನೆಕ್ಸ್ಟ್ ಒನ್ ಕೇಳಿದ್ದಾರೆ, ಹೂ ವಾಸ್ ಮಿಸ್ಟರ್ ಕುಮಾರ ಅಂತ ಕೇಳಿದ್ದಾರೆ. ಮಿಸ್ಟರ್ ಕುಮಾರ ಹ್ಯಾಡ್ ಬೀನ್ ಅ ಸ್ಟೇಟ್ ಪ್ಲೇಯರ್ ಒನ್ಸ್ and had scored a century in a match against Tanzania. He had a sports shop ಅಂತಕ್ಕಂಥದ್ದು ಇತ್ತು. ಆರ್ ಕ್ವಶನಲ್ಲಿ, ಹೌ ಡಿಡ್ ಟಾಮ್ ಫೀಲ್ ಆನ್ ಮಂಡೇ ಮಾರ್ನಿಂಗ್ ಅಂತ ಕೇಳಿದ್ದಾರೆ. ಸೊ ಟಾಮ್ ಫೆಲ್ಟ್ ಮಿಸರೇಬಲ್ ಆನ್ ಮಂಡೇ ಮಾರ್ನಿಂಗ್ ಆಸ್ ಇಟ್ ಆಲ್ವೇಸ್ ಫೌಂಡ್ ಹಿಮ್ ಸೋ ಬಿಕಾಸ್ ಈ ಸ್ಟಾರ್ಟೆಡ್ ಅನದರ್ ವೀಕ್ ಸ್ಲೋ ಸಫರಿಂಗ್ ಇನ್ ಸ್ಕೂಲ್ ಅಂತಕ್ಕದ್ದನ್ನು ಬರೆದ್ರೆ ನಿಮ್ಮ ಆನ್ಸರ್ ಕಂಪ್ಲೀಟ್ ಆಗ್ತದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. 3 ಮಾರ್ಕರ್ ಕ್ವಶನ್. ನೆರೇಟ್ ದ ಪಪಾಯ ಟ್ರೀ ಇನ್ಸಿಡೆಂಟ್ ಆಫ್ ಕಪಿಲಾಸ್ ಅಂತ ಕೇಳಿದರೆ. ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಅದನ್ನು ಬೈಪಟ್ ಮಾಡ್ಕೊಂಡು ಹೋದ್ರೂ ಕೂಡ ಅಡ್ಡಿ ಇಲ್ಲ. ಓಕೆ, ಸ್ವಲ್ಪ ಸ್ಕ್ರೀನ್ಶಾಟ್ ತೊಗೊಂಡು ಅದನ್ನು ಬೈಹೆಟ್ ಹಾಕ್ರಿ. ಇನ್ನು 2ನೇ ಪ್ರಶ್ನೆ ಏನು ಕೇಳಿದರೆ, ವಾಟ್ ವೇರ್ ದ ಥಿಂಗ್ಸ್ ಮೇಡ್ ಪೋಯೆಟ್ ರಿಕಗ್ನೈಸ್ ಕೊರ್ತರ್ ಬರ್ಟ್ ವಾಸ್ ಸ್ಪೆಷಲ್ ಅಂತ ಕೇಳಿದ್ದಾರೆ. ಸೊ ಇದು ನಿಮ್ಮ ಬ್ಲೂ ಪ್ರಿಂಟ್ಗೆ ಇದ್ದರೆ ಇದನ್ನು ಕೂಡ ತಾವು ಏನು ಮಾಡಬೇಕು, ಬೈಹೆಟ್ಗಳನ್ನು ಮಾಡಿ ಸ್ವಲ್ಪ ಬ್ಲೂ ಪ್ರಿಂಟ್ ಐಡಿಯಾಗಳನ್ನು ಇಟ್ಕೊಂಡು ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ಕೊಡ್ರಿ. ಓಕೆನಾ. ಆರ್ ಸಿ ಕೇಳಿದರೆ, ಯುವರ್ ಅರೌಸ್ ಕಾಂಟ್ ಟಚ್ ಮೀ ಅಂತ ಇದೆ. ಹೌ ಕ್ಯಾನ್ ಯುವರ್ ಅರೌಸ್ ನೋಡಿ. ಹೂ ವಾಸ್ ದ ಸ್ಪೀಕರ್ ಅಂತ ಕೇಳಿದ್ದಾರೆ. ಸೊ ಅದರಲ್ಲಿ ಯಾರಿದ್ದಾರೆ, ಇನ್ವಿಸಿಬಲ್ ವಾಯ್ಸ್ ಇದೆ. ಓಕೆನಾ. ಹೂ ವಾಸ್ ಯುವರ್ ರೆಫರ್ ಟು ಅಂತ ಕೇಳಿದ್ದಾರೆ. ಯುವರ್ ಅಂದರೆ ಯಾರು, ಅರ್ಜುನ. ಥರ್ಡ್ ಏನು ಕೇಳಿದ್ದಾರೆ, ವೈ ವಾಸ್ ಶೂಟಿಂಗ್ ಅರೌಸ್ ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಈಸ್ ಅರ್ಜುನ ವಾಂಟ್ ಟು ಟೇಕ್ ರಿವೆಂಜ್ ಆನ್ ಇನ್ವಿಸಿಬಲ್ ಎನಿಮಿ ಫಾರ್ ಹೀಸ್ ಅ ಬ್ರದರ್ಸ್ ಡೆತ್ ಅಂತಕ್ಕಂಥದ್ದು ಇತ್ತು. ಸೆಕೆಂಡ್, ಹೌ ಕ್ಯಾನ್ ಐ ಗೋ ಅಗೇನಿಸ್ಟ್ ಟು ಹಿಮ್ ಅಂತ ಕೇಳಿದ್ದಾರೆ. ಅದರಲ್ಲಿ ಹೂ ಸೇಡ್ ದಿಸ್ ಅಂತ ಕೇಳಿದ್ದಾರೆ. ಸೊ ಅದನ್ನು ಅಲ್ಗು ಹೇಳಿದ. ಸೊ ನೆಕ್ಸ್ಟ್ ಒನ್, ಹೂ ಈಸ್ ಹಿಮ್ ರೆಫರ್ ಟು ಅಂತ ಕೇಳಿದ್ದಾರೆ. ಹಿಮ್ ಅಂದರೆ ಜುಮ್ಮನ್ ಇದ್ದಾನೆ. ಸಿದಲ್ಲಿತ್ತು, ವೈ ಡೂ ದ ಸ್ಪೀಕರ್ ನಾಟ್ ಗೋ ಅಗೇನಿಸ್ಟ್ ಹಿಮ್ ಅಂತ ಕೇಳಿದ್ದಾರೆ. ಹಿ ವಾಸ್ ದ ಬೆಸ್ಟ್ ಫ್ರೆಂಡ್ ಆಫ್ ಅಲ್ಗು ಅಂತಕ್ಕಂಥ ಬರೆದ್ರೆ ನಿಮ್ಮ ಆನ್ಸರ್ ಕಂಪ್ಲೀಟ್ ಆಗ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಇತ್ತು, ಯು ಕ್ಯಾನ್ ಮಿ ಫ್ರೆಂಡ್ ಆ್ಯಂಡ್ ಡೋಂಟ್ ಸೇ ಗೆಟ್ ಔಟ್ ಡಾಗ್ ಅಂತ ಇದೆ. ಹೂ ಈಸ್ ದ ಸ್ಪೀಕರ್ ಕೇಳಿದ್ದಾರೆ. ಎಸ್, ಜೀನ್ ವೆಲ್ಸನ್ ಅಂತ ಇದೆ. ಹೂ ಡಸ್ ಯು ರೆಫರ್ ಟು ಅಂತ ಕೇಳಿದ್ದಾರೆ. ಅದು ದ ನೋಬಲ್ ಬಿಷಪ್ ಅಂತಕ್ಕಂಥದ್ದು ಬರ್ತದೆ. ಇನ್ನು ವೈ ಡು ದ ಸ್ಪೀಕರ್ ಕೇಮ್ ಹಿಯರ್ ಅಂತ ಕೇಳಿದ್ದಾರೆ. ಹಿ ಕೇಮ್ ಟು ಶೆಲ್ಟರ್ ಆ್ಯಂಡ್ ಫುಡ್ ಅಂತಕ್ಕಂಥದ್ದು ಆನ್ಸರ್ ಇತ್ತು. ಇನ್ನು 30 ಪ್ರಶ್ನೆಗೆ ಬರ್ತೀನಿ. ದ ಟೆಂಟ್ ಈಸ್ ಮೈಂಡ್ ಬಟ್ ನೋ ಮೋರ್ ದ್ಯಾನ್ ಇಟ್ ಈಸ್ ಗಾಡ್ಸ್ ಅಂತ ಕೇಳಿದರೆ. ಹೂ ಈಸ್ ದ ಸ್ಪೀಕರ್ ಅಂತ ಕೇಳಿದರು. 13th ಇರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಯೂಸಫ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಹೂ ಡಿಡ್ ಇಟ್ ವಾಸ್ ಸೇಡ್ ಟು ಅಂತ ಕೇಳಿದ್ದಾರೆ. ಇಟ್ ವಾಸ್ ಸ್ಟೇಟ್ ಟು ದ ಸ್ಟ್ರೇಂಜರ್ ಅದ. ವಾಟ್ ಡಸ್ ಇಟ್ ಟೆಲ್ಸ್ ಅಬೌಟ್ ದ ಸ್ಪೀಕರ್ ಅಂತ ಕೇಳಿದ್ದಾರೆ. ಸೊ 30ನೇ ಪ್ರಶ್ನೆ, ದ ಸ್ಪೀಕರ್ ಈಸ್ ಅ ನೋಬಲ್ ಮ್ಯಾನ್ ಅಂತಕ್ಕಂಥ ಬರೆದ್ರೆ ಸಾಕು. ಇನ್ನು ಇಲ್ಲಿ ಪೂರ್ಣಿಮಾ ಅವರ ಬಗ್ಗೆ ಇರ್ತಕ್ಕಂಥ ಪ್ರೊಫೈಲ್ ಕೊಟ್ಟಿದ್ದಾರೆ. ಇದನ್ನು ನೀವೇನು ಮಾಡಬೇಕಪ್ಪ ಅಂದರೆ ಪ್ಯಾರಾಗ್ರಾಫಲ್ಲಿ ಬರೀಬೇಕು. ಅದನ್ನು ಯಾವ ಥರ ಬರೀತೀರಪ್ಪ ಅಂತಂದರೆ, ಇಟ್ಸ್ ಅ ವೆರಿ ಈಸಿ. ದಿಸ್ ಪ್ರೊಫೈಲ್ ಈಸ್ ಬಿಲಾಂಗ್ ಟು ಎಸ್ ಮಿಸ್ ಪೂರ್ಣಿಮಾ. ಹರ್ ಬರ್ತ್ ಡೇಟ್ ಈಸ್ 10th October 1980. ಹರ್ ಬರ್ತ್ ಪ್ಲೇಸ್ ಈಸ್ ಮ್ಯಾಂಗಳೂರು. ಹರ್ ಆಕ್ಯುಪೇಷನ್ ಈಸ್ ಟೀಚರ್. She is working in Government High School, Ullada. Her experience is 20 years. She got the award Best Teacher in the year 2022. Her hobbies are writing articles, gardening, reading magazines ಅಂತಕ್ಕಂಥದ್ದನ್ನು ಒಂದು ಸಿಂಪಲ್ ಆಗಿರ್ತಕ್ಕಂಥ ಪ್ಯಾರಾಗ್ರಾಫಲ್ಲಿ ನೀವು ಏನು ಮಾಡಿಯಪ್ಪ ಅಂದರೆ ಬರೆದ್ರೆ ನಿಮಗೆ ಗ್ಯಾರಂಟಿಯಾಗಿ ಮಾರ್ಕ್ಸ್ಗಳನ್ನು ಕೊಡ್ತಾರೆ. ಇನ್ನು ಕತೆ ಇದೆ, ದ ಹೇರ್ ಆ್ಯಂಡ್ ಟಾರ್ಟೈಸ್ ಅಂತಕ್ಕಂಥ ಕತೆ ಇದೆ. ಸೊ ಒಂದು ನೀತಿ ಪ್ರಧಾನವಾಗಿರ್ತಕ್ಕಂಥ ಕಥೆಯನ್ನು ಬರೀಬೇಕು. ಆಲ್ರೆಡಿ ನೀವೆಲ್ಲ ಅದನ್ನು ಓದಿರ್ತೀರಿ ಫ್ರೆಂಡ್ಸ್.
ಅದನ್ನು ಇನ್ನಷ್ಟು ನೀಟಾಗಿ ತೆಗೆದುಕೊಂಡು ಮತ್ತೆ ಪರ್ಫೆಕ್ಟಾಗಿ ಮಾಡ್ಕೊಂಡ್ರಿ ಅಂತ ಹೇಳ್ತಾ ಒಂದು ಚಿತ್ರ ಇದೆ ನೋಡಿ. ಈ ಚಿತ್ರವನ್ನು ನೀವೇನು ಮಾಡಬೇಕಪ್ಪ ಅಂತಂದರೆ ವರ್ಣನೆ ಮಾಡಬೇಕು. ಏನಿದೆ ಇದರಲ್ಲಿ, ದಿಸ್ ಬೀಚ್ ಅಲ್ಲ ಇದು, ಓಕೆ, ಸಿ ಬೀಚ್ ಅದ. ಸಮ್ ಸ್ಟೂಡೆಂಟ್ಸ್ ಆರ್ ಪ್ಲೇಯಿಂಗ್ ಇನ್ ದ ಸ್ಯಾಂಡ್ ಅದ, ಮರಳಿನ ಮೇಲೆ ಆಡ್ತಾ ಇದ್ದಾರೆ. ಸಮ್ ಆರ್ ಸಿಟ್ಟಿಂಗ್ ಅದ, ಓಕೆ. ಸಮ್ ಬಾಯ್ಸ್ ಆರ್ ಹೋಲ್ಡಿಂಗ್ ದ ಅಂಬ್ರೆಲಾ ಅಂತ ಇದೆ, ಓಕೆ. ನೇಚರ್ ಇದೆ, ಬರ್ಡ್ಸ್ ಆರ್ ಫ್ಲೈಯಿಂಗ್ ಇದೆ, ಕ್ಲೌಡ್ಸ್ ಆರ್ ಏನು ಮಾಡಕತ್ತಾವ, ಮೋಡಗಳು ಹೊರಟಿದಾವಲ್ಲ, ರನ್ನಿಂಗ್. ಈ ಥರನಾಗಿರ್ತಕ್ಕಂಥ ಒಂದು 4-5 ಸಾಲುಗಳನ್ನು ನೀವೇನು ಮಾಡಬೇಕಪ್ಪ ಅಂತಂದರೆ ಬರೆದ್ರೆ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಸೊ ಪದ್ಯ ಇದೆ, ದ ಗ್ರೇಟ್ಫುಲ್ ಅಂತಕ್ಕಂಥದ್ದನ್ನು ನೀವು ಬಹಳ ಸಲ ಕೇಳ್ತಾರೆ, ಅದನ್ನು ಚೆನ್ನಾಗಿ ನೋಡ್ಕೊಡ್ರಿ. ಐ ಗ್ರೇಟ್ಫುಲ್ ಫಾರ್ ದ ಲಿಪ್ಸ್ ದ್ಯಾಟ್ ಮೈಟ್ ಸ್ಪೀಕ್ ವರ್ಡ್ಸ್ ಆಫ್ ಕಂಫರ್ಟ್ ಆ್ಯಂಡ್ ಪೀಸ್ ಟು ಆಲ್ ಹೂ ಸಿಕ್. ಐ ಆಮ್ ಗ್ರೇಟ್ಫುಲ್ ಫಾರ್ ಅ ಮೈಂಡ್ ದ್ಯಾಟ್ ಐ ಮೈಟ್ ನೋ ಹೌ ಟು ಏಡ್ ದೋಸ್ ಹೂ ನೀಡ್ ಮೀ ಸೋ ಅಂತಕ್ಕಂಥ ಬರೆದ್ರೆ ಸಾಕು. ಅದು ಪದ್ಯ ಇರ್ತಕ್ಕಂಥದ್ದು, ಅದನ್ನು ನೀವು ಬರಿತೀರಿ. ಇನ್ನು ನೆಕ್ಸ್ಟ್ ಉಪಗುಪ್ತನ ಬಗ್ಗೆ ನಿಮಗೆ ಸಮರಿ ಬರ್ತದೆ ಅಂತ ಹೇಳಿದ್ದೀವಿ. ಸೊ ಉಪಗುಪ್ತನ ಬಗ್ಗೆ ಚೆನ್ನಾಗಿ ನೀವು ನೋಡ್ಕೊಂಡು ಹೋಗಿ. ಸೊ ಯಾರೆಲ್ಲ ಇನ್ನೂ ಓದಿಲ್ಲಲ್ಲ, ಉಪಗುಪ್ತನ ಬಗ್ಗೆ ಓದ್ಕೊಂಡ್ರೆ ನಿಮ್ಗೆ ಖಂಡಿತವಾಗಿರ್ತಕ್ಕಂಥ ಅಂಕಗಳು ನಿಮಗೆ ಗ್ಯಾರಂಟಿಯಾಗಿ ಫಿಕ್ಸ್ ಆಗಿ ಸಿಗ್ತದೆ, ಓಕೆ. ಇದೇ ಉಪಗುಪ್ತನ ಬಗ್ಗೆ ಇರ್ತಕ್ಕಂಥದ್ದು. ಸೊ ಅದನ್ನು ಸ್ಕ್ರೀನ್ಶಾಟ್ ತೊಗೊಳ್ರಿ, ಅಥವಾ ನಿಮ್ಮ LBAದಲ್ಲದ ಅದನ್ನು ಕೂಡ ನೀವು ರೆಫರ್ ಮಾಡಿದ್ರು ಕೂಡ ಆರಾಮಾಗಿ 3 ಮಾರ್ಕ್ಸನ್ನು 4 ಮಾರ್ಕ್ಸನ್ನು ತೊಗೊಳ್ತೀರಿ. ಉಪಗುಪ್ತನಿಗೆ 4 ಮಾರ್ಕ್ಸ್, ಓಕೆ. ನೆಕ್ಸ್ಟ್ ಎಸ್ಸೆಗಳನ್ನು ನೋಡಿ. ನ್ಯಾಷನಲ್ ಫೆಸ್ಟಿವಲ್ಸ್, ಏರ್ ಪೊಲ್ಯೂಷನ್, ಇಂಪಾರ್ಟೆನ್ಸ್ ಆಫ್ ಸ್ಪೋರ್ಟ್ಸ್ ಇದಾವೆ, ಓಕೆ. 3 ಇದಾವೆ, ಅಷ್ಟೇನು ಭಾಳಿಲ್ಲ. ಜಸ್ಟ್ ನಿಮ್ಮ ಮಾಡೆಲ್ ಕ್ವಶನ್ ಪೇಪರಲ್ಲಿ ಏನು ಕೊಟ್ಟಿದ್ದಾರಲ್ಲ ಅದನ್ನು ಕವರ್ ಮಾಡಿ, ಅದರಲ್ಲಿ ಒಂದು ಬರ್ತದೆ. ಇನ್ನು ಲೆಟರಲ್ಲಿ ಏನು ಕೇಳಿದ್ದಾರೆ ನೋಡಿ, ರೈಟ್ ಅ ಲೆಟರ್ ಟು ಫಾದರ್ ಅಬೌಟ್ ಪ್ರಿಪ್ರೇಷನ್ ಫಾರ್ ದ ಎಕ್ಸಾಮ್. ಇದು ಇಂಪಾರ್ಟೆಂಟ್ ಅದ. ನಿಮ್ಮ ಪರೀಕ್ಷಾ ತಯಾರಿ ಕುರಿತು ನಿಮ್ಮ ತಂದೆಗೆ ಪತ್ರ ಬರೀರಿ. ನೀವು ಅಕ್ಷತಾ ಅಮಿತಾ ಗವರ್ಮೆಂಟ್ ಹೈಸ್ಕೂಲ್ ಹರದೂರು ಅಂತಕ್ಕಂಥದ್ದನ್ನು ವಿದ್ಯಾರ್ಥಿ ಅಂತ ತಿಳಿಬೇಕು. ಅಥವಾ ರೈಟ್ ಅ ಲೆಟರ್ ಟು ಹೆಡ್ ಮಾಸ್ಟರ್ ರಿಕ್ವೆಸ್ಟಿಂಗ್ 3 days ಲೀವ್. ಅಥವಾ ನಿಮ್ಮ ಶಿಕ್ಷಕರಿಗೆ, ಮುಖ್ಯ ಶಿಕ್ಷಕರಿಗೆ, ಹೆಡ್ ಮಾಸ್ಟರ್ಗೆ ಏನು ಮಾಡಿದ್ದಾರೆ ಅಂತಂದರೆ 3 days ಲೀವನ್ನು ಬೇಡಿ ಒಂದು ಪತ್ರವನ್ನು ಬರಲಿಕ್ಕೆ ಕೇಳಿದರು. ಎನಿವನ್, ಸೊ ಒಂದು ಪತ್ರ ಆದರೂ ಬರಿಬೋದು, ಅಥವಾ ಫಾದರ್ಗೆ. ನಾ ಆಲ್ರೆಡಿ DSRT ಕ್ವಶನ್ ಪೇಪರಲ್ಲಿ ಮತ್ತು ಫಿಕ್ಸ್ ಕ್ವಶನಲ್ಲಿ ಅವೆಲ್ಲವುಗಳು ಕೂಡ ಬರ್ತಾ ಇದ್ದಾವೆ. ಅವುಗಳನ್ನು ನೋಡಿದರೆ ನಿಮಗೆ ಪತ್ರ ಮತ್ತು ಪ್ರಬಂಧಗಳನ್ನು ಬರೆಯೋದನ್ನು ಖಂಡಿತವಾಗಿ ಕಲಿತೀರಿ. ಸಿಗ್ತೀನಿ ಇನ್ನೊಂದು ಪ್ರಶ್ನೆ ಪತ್ರಿಕೆಯೊಂದಿಗೆ. ಬಾಯ್.